ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವೂ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಳ್ಳುವಂತೆಯೂ ಕೂಡ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯಾದ ದೇವರೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶ ಭಾಗವು ಕೂಡ ಗಂಡ ಹೆಂಡತಿಯರ ಬಗ್ಗೆ ಗಂಡಂದಿರಿಗೆ ಭಾಗ 3. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ವಚನದ ಕಡೆಗೆ ಹೋಗೋಣ. 1 ಪೇತ್ರ 3ನೇ ಅಧ್ಯಾಯ 7ನೇ ವಚನ. 1 ಪೇತ್ರ 3ನೇ ಅಧ್ಯಾಯ 7ನೇ ವಚನ. ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ಆದರೆ ನಮ್ಮ ಸಹೋದರ ಸಹೋದರಿ ಪೇತ್ರನ ಮೂಲಕ ಯೇಸುಸ್ವಾಮಿ ತಿಳಿಸಿದ್ದಾರೆ, ಹೆಂಡತಿಯರು ಯಾವಾಗಲೂ ಸ್ತ್ರೀಯರು ಬಲಹೀನರು ಎಂಬುದಾಗಿ. ಯಾವಕ್ಕೆ ಬಲಹೀನರೆಂಬುದರೆ ಜ್ಞಾನದಲ್ಲಿ ಸ್ವಲ್ಪ ಬಲಹೀನರಾಗಿ ಕಾಣಬಹುದು. ಯಾಕೆಂದರೆ ಸ್ತ್ರೀಯು ಪುರುಷನಿಂದ ಸೃಷ್ಟಿಸಲ್ಪಟ್ಟವಳು. ಆದರೆ ಪುರುಷ ನೇರವಾಗಿ ದೇವರು ಪುರುಷನನ್ನು ಸೃಷ್ಟಿಸಿದರು. ಪುರುಷನ ಒಂದು ಎಲುಬಿನಿಂದ ಸ್ತ್ರೀಯನ್ನು ಸೃಷ್ಟಿ ಮಾಡಿದರು ಎಂಬುದಾಗಿ ನಾವು ಆದಿಕಾಂಡ 2ನೇ ಅಧ್ಯಾಯದಲ್ಲಿ 21ರಿಂದ 23ರವರೆಗೆ ಓದುವಾಗ ನಾವು ಇದನ್ನು ತಿಳಿದುಕೊಳ್ಳುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅವರಲ್ಲಿ ಏನೇ ಆದರೂ ಸ್ವಲ್ಪ ಜ್ಞಾಪಕ ಶಕ್ತಿ ಕಡಿಮೆ ಇರುತ್ತದೆ, ಏನೇ ಆದರೂ ಕೂಡ ಬಲಹೀನರು. ಆದ್ದರಿಂದ ಅವರನ್ನು ಸರಿಸಮಾನವಾಗಿ ನಾವು ತೆಗೆದುಕೊಂಡು ಹೋಗಬೇಕಾಗಿದೆ. ಅವರನ್ನು ಅರ್ಥ ಮಾಡಿಕೊಂಡು ಗಲಿಬಿಲಿ ಆಗಬಾರ್ದು, ಅವರ ಮೇಲೆ ಸಿಟ್ಟುಗೊಳ್ಳಬಾರ್ದು, ಅವರಿಗೆ ಹಿಂಸೆ ಕೊಡಬಾರ್ದು, ಅವರನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ. ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಅಂದರೆ ನಮ್ಮ ಜೀವಕ್ಕೆ ಜೀವ ಕೊಡೋರಾಗಿದ್ದಾರೆ, ನಮ್ಮ ಜೀವವೇ ಆಗಿದ್ದಾರೆ. ಗಂಡ ಹೆಂಡತಿ ಆದಮೇಲೆ ಅವರು ಒಂದೇ ಶರೀರವಾಗಿದ್ದಾರೆ ಎಂಬುದಾಗಿ ಕೂಡ ನಾವು ಆದಿಕಾಂಡ 2ನೇ ಅಧ್ಯಾಯದಲ್ಲಿ ನಾವು ಇದನ್ನು ಓದುತ್ತಲೇ ಇದ್ದೇವೆ. ಹಾಗಿರುವಾಗ ನಮ್ಮ ಜೀವಕ್ಕೆ ಜೀವ ಕೊಡೋರು ಕೂಡ ನಮ್ಮ ಹೆಂಡತಿಯರಾಗಿದ್ದಾರೆ. ಆದ್ದರಿಂದ ಅವರು ನಮಗೆ ಎಷ್ಟು ಗೌರವ, ಮಾನ, ಮರ್ಯಾದೆ ಇದೆಯೋ, ನಮ್ಮ ತಾಯಂದಿರಿಗೆ, ತಂಗಿಯಂದಿರಿಗೆ, ಅಕ್ಕಂದಿರಿಗೆ ನಾವು ಎಷ್ಟು ಘನ, ಮಾನ, ಮಹಿಮೆಯನ್ನು ಸಲ್ಲಿಸ್ತೇವೋ ಆ ಒಂದು ಮಾನವನ್ನು ಕೂಡ ಅವರಿಗೆ ನಾವು ಸಲ್ಲಿಸಬೇಕು. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ಹಾಗೆ ಗಂಡ ಹೆಂಡತಿ ಒಂದಾಗಿ ಜೀವಿಸ್ತಾ ಹೋದರೆ ದೇವರಿಗೆ ನಾವು ಸಲ್ಲಿಸುವ ಪ್ರಾರ್ಥನೆಗೂ ಕೂಡ ದೇವರಿಗೆ ಮೆಚ್ಚುಗೆಯಾಗುತ್ತದೆ. ಗಂಡನ ಮುಖ ಒಂದು ಕಡೆ, ಹೆಂಡತಿಯ ಮುಖ ಒಂದು ಕಡೆ ಸಿಡಿಮಿಡಿ ಆದರೆ, ಗಂಡ ಒಂದು ಪ್ರಾರ್ಥನೆ, ಹೆಂಡತಿ ಒಂದು ಪ್ರಾರ್ಥನೆ ಒಂದು ಕಡೆಗೆ ಆದರೆ ಖಂಡಿತವಾಗಿಯೂ ದೇವರಿಗೆ ಕೂಡ ಅದು ಇಷ್ಟವಲ್ಲ, ದೇವರಿಗೆ ಕೂಡ ಅದು ಬೇಸರವಾಗಿದೆ. ಆದರೆ ಇವತ್ತು ಅನೇಕ ಗಂಡ ಹೆಂಡತಿಯರು ದೇವರಲ್ಲಿರೋರು ಕೂಡ ಬೇರ್ಪಟ್ಟು ಹೋಗಿದ್ದಾರೆ. ಅದನ್ನು ಕೂಡ ದೇವರಿಂದಲೇ ಅದು ಆಯಿತು. ಒಂದು ವೇಳೆ ಹೆಂಡತಿ ವಿರೋಧಿಯಾದರೆ ಖಂಡಿತವಾಗಿ ಹೆಂಡತಿಯಿಂದ ಗಂಡನನ್ನು ಬೇರ್ಪಡಿಸುತ್ತಾರೆ. ಗಂಡ ವಿರೋಧಿಯಾದರೆ ಹೆಂಡತಿಗೆ ಗಂತಲ್ಲಿಂದ ಗಂಡನನ್ನು ಕೂಡ ಬೇರ್ಪಡಿಸುವವರಾಗಿದ್ದಾರೆ. ಹಾಗಾದರೆ ಇಲ್ಲಿ ಅಬ್ರಹಾಂ, ಇಸಾಕ್, ಯಾಕೋಬರನ್ನು ನೋಡುವಾಗ ಅವರು ಗಂಡ ಹೆಂಡತಿ ಒಂದಾಗಿ ಜೀವಿಸಿದರು ದೇವರಲ್ಲಿ. ಜಕರ್ಯ ಹಾಗೂ ಜೋಸೆಫ್, ಮರಿಯ, ಜಕರ್ಯ, ಎಲಿಜಬೆತ್ ಇವರೆಲ್ಲ ಜೀವಿಸುವಾಗ ಗಂಡ ಹೆಂಡತಿಯರು ಒಂದಾಗಿ ಜೀವಿಸಿದರು. ಹಾಗೆ ಜೀವಿಸುವಾಗ ಅಂಥ ಹೆಂಡತಿಯರಿಗೆ ಘನ, ಮಾನ, ಮಹಿಮೆ ಕೂಡ ನಾವು ಸಲ್ಲಿಸಬೇಕು. ಒಂದು ವೇಳೆ ವಿರೋಧಿಗಳಾದರೆ ಅಂಥವರನ್ನು ದೇವರು ಬೇರ್ಪಡಿಸಿಬಿಡುತ್ತಾನೆ. ಈ ಹಿಂದಿನ ನನ್ನ ಸಾಕ್ಷಿಯಲ್ಲಿ ಕೂಡ ಸಂಪೂರ್ಣವಾಗಿ ನೀವು ಇದನ್ನು ತಿಳಿದುಕೊಂಡಿದ್ದೀರಿ. ಸರಿಯಾಗಿ ಜೀವಿಸುವಾಗ ಅಂಥ ಹೆಂಡತಿಯರಿಗೆ ನಾವು ಘನ, ಮಾನ, ಮಹಿಮೆ ಕೊಟ್ಟು ಎಷ್ಟಾದರೂ ಸ್ವಲ್ಪ ಬಲಹೀನ ಜ್ಞಾನದಲ್ಲಿ ಎಂಬುದನ್ನು ತಿಳಿದುಕೊಂಡು ಅವರೊಂದಿಗೆ ಸರಿಯಾದ ಸಂಸಾರವನ್ನು ಜೀವಿಸಿದಾಗ ದೇವರಿಗೂ ಕೂಡ ಅಂಥವರ ಮೇಲೆ ಪ್ರೀತಿ. ಈ ರೀತಿಯಾಗಿ ನಾವು ಹೆಂಡತಿಯರನ್ನು ನಡೆಸಿಕೊಂಡು ಹೋಗಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ನಾವು ಹೋಗೋಣ. ಹೆಂಡತಿ ಮಾತ್ರವಲ್ಲ, ಅಥವಾ ಒಂದು ಸಂಸಾರದ ವಿಚಾರಕ್ಕೂ ಮಕ್ಕಳ ವಿಚಾರಕ್ಕೂ ಮಾತ್ರವಲ್ಲ,
ಆದಿಕಾಂಡ 2ನೇ ಅಧ್ಯಾಯ 24ನೇ ವಚನ ನೋಡುವಾಗ ಹೆಂಡತಿಯು ತಾಯಿಗೂ ಕೂಡ ಸಮಾನಳಾಗಿದ್ದಾಳೆ. ಹೆಂಡತಿಯು ತಾಯಿಗೂ ಕೂಡ ಸಮಾನ. ಆದಿಕಾಂಡ 2:24. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗುವರು. ನೋಡಿ, ಮದುವೆಯಾದ ಮೇಲೆ ಖಂಡಿತವಾಗಿಯೂ ತಾಯಿಗಿಂತ ಹೆಚ್ಚು ಪ್ರೀತಿ ಖಂಡಿತವಾಗಿಯೂ ಹೆಂಡತಿಯ ಮೇಲೆ ಇರುತ್ತದೆ, ಆ ಸಮಯದಲ್ಲಿ ಬರುತ್ತದೆ. ಆಗ ತಾಯಿಯ ಮೇಲೆ ಪ್ರೀತಿ ಇಡಬಾರ್ದು ಎಂಬುದಾಗಿ ಅಲ್ಲ, ತಾಯಿಯ ಸ್ಥಾನದಲ್ಲಿ ಹೆಂಡತಿ ಇರುತ್ತಾಳೆ. ನಾವು ಹಿಂದಿನ ವಚನದಲ್ಲಿ ಇದನ್ನು ಸಂದೇಶದಲ್ಲಿ ತಿಳಿದುಕೊಂಡಿದ್ದೇವೆ. ಮದುವೆ ಆಗಲಿಕ್ಕೆ ಮೊದಲು ಯಾವುದೇ ಒಂದು ಭಾಗದಲ್ಲಿ ಏನಾದರೂ ಕಾಯಿಲೆ, ಕಸಗಳು, ಕಷ್ಟ, ಸಂಕಟಗಳು, ದುಃಖ ಬಂದರೆ ಅದನ್ನು ನಮಗೆ ಆರೈಕೆ ಮಾಡೋರು ತಾಯಿಯಾಗಿದ್ದಾಳೆ. ಮದುವೆಯಾದ ಮೇಲೆ ನಮ್ಮ ತಾಯಿಯು ದೂರದಲ್ಲಿ ಬಂದು ನಿಂತು ಅಥವಾ ಹತ್ತಿರದಲ್ಲಿ ನಿಂತುಕೊಂಡು ಹೆಂಡತಿಗೆ, ತಾಯಿ ಅಂದರೆ ಸೊಸೆಗೆ ಅತ್ತೆ ಹೇಳೋಳಾಗಿದ್ದಾಳೆ. ಆಗ ಈ ತಾಯಿ ಮಾಡುವ ಕೆಲಸ ಕಾರ್ಯಗಳನ್ನು ತಾಯಿಯ ಸ್ಥಾನದಲ್ಲಿ ನಮಗೆ ಹೆಂಡತಿ ಮಾಡೋಳಾಗಿದ್ದಾಳೆ. ಹಾಗಿರುವಾಗ ಅಲ್ಲಿ ಹೆಂಡತಿಯು ತಾಯಿಗೂ ಕೂಡ ಸಮಾನ. ಮತ್ತು ತನ್ನ ತಾಯಿ ಹತ್ರ ಹೇಳುವಂಥ ಕಷ್ಟ, ಸಂಕಟ, ದುಃಖಗಳನ್ನು ಗಂಡನು ಏನು ಮಾಡ್ತಾನೆ, ಹೆಂಡತಿ ಹತ್ರ ಹೇಳಿಕೊಳ್ಳುತ್ತಾನೆ. ಆ ಹೆಂಡತಿಯಿಂದ ಅದಕ್ಕೆ ನಮಗೆ ಶಾಂತಿ, ಸಮಾಧಾನ ಬರಬಹುದು. ಹಿಂದಿನ ವಚನದಲ್ಲಿ ನಾವು ಓದಿಕೊಂಡಿದ್ದೇವೆ, ನಮಗೆ ಜೀವಕ್ಕೆ ಜೀವ ಕೊಡುವಳು ಕೂಡ ಹೆಂಡತಿಯಾಗಿದ್ದಾಳೆ. ಹಾಗೆ ಇವತ್ತು ಮಕ್ಕಳಿಗಾಗಿ ತಾಯಿ ಕೂಡ ಜೀವಕ್ಕೆ ಜೀವವನ್ನೇ ಸಮರ್ಪಿಸುತ್ತಾರೆ. ಆ ಒಂದು ಸ್ಥಾನದಲ್ಲಿ ನಮ್ಮ ಹೆಂಡತಿ ಕೂಡ ಇರುತ್ತಾಳೆ. ಆದ್ದರಿಂದ ಹೆಂಡತಿಯನ್ನು ಕೂಡ ನಾವು ನಮ್ಮ ತಾಯಿಗೆ ಸಮಾನವಾಗಿ ನೋಡಬೇಕಾಗಿದೆ. ತಾಯಿಗೆ ಸಮಾನವಾಗಿದ್ದಾಳೆ ಹೆಂಡತಿ. ಬರೀ ಹೆಂಡತಿ ಶರೀರ ಸಂಬಂಧಕ್ಕೆ ಅಥವಾ ಸಂತಾನಕ್ಕಾಗಿಯೂ ಅಲ್ಲ, ತಾಯಿಗೂ ಕೂಡ ಸಮಾನಳಾಗಿದ್ದಾಳೆ. ಈ ಅರ್ಥವನ್ನು ಕೂಡ ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ ವಚನದ ಮೂಲಕ. ಮುಂದಿನ ವಚನಕ್ಕೆ ಹೋಗೋಣ. ಆದಿಕಾಂಡ 3ನೇ ಅಧ್ಯಾಯ 20ನೇ ವಚನ. ಆದಿಕಾಂಡ 3:20. ಆ ಮನುಷ್ಯನು ತನ್ನ ಹೆಂಡತಿಗೆ ಹವ್ವ ಎಂದು ಹೆಸರಿಟ್ಟನು, ಯಾಕೆಂದರೆ ಬದುಕುವವರೆಲ್ಲರಿಗೂ ಅವಳೇ ಮೂಲ ಮಾತೆ. ಆ ಮನುಷ್ಯನೆಂದರೆ ಯಾರು? ದೇವರು ಆದಾಮನನ್ನು ಸೃಷ್ಟಿ ಮಾಡಿದರು. ಆದಿಕಾಂಡ 2ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನೋಡುವಾಗ ಸರಿ ಬೀಳುವ ಒಂದು ಸಂಗತಿಯನ್ನು ಉಂಟು ಮಾಡುವೆನು ಎಂಬುದಾಗಿ ಯೋಚನೆ ಮಾಡಿ ತನ್ನ ಎಲುಬಿನಿಂದ ಒಂದು ಹುಡುಗಿಯನ್ನು ಉಂಟು ಮಾಡಿ ಆದಾಮನ ಹತ್ತಿರ ನಿಲ್ಲಿಸಿದಾಗ ಆದಾಮನಿಗೆ ಎಚ್ಚರವಾದಾಗ, ಇವಳು ನನ್ನಿಂದಲೇ, ನನ್ನ ಮೂಳೆಯಿಂದಲೇ, ನನ್ನ ಮಾಂಸದಿಂದಲೇ ಉತ್ಪತ್ತಿಯಾದವಳು, ನಾರಿ ಎಣಿಸಿಕೊಳ್ಳುವವಳು, ಅಂದರೆ ಹೆಂಡತಿ, ಹೆಂಗಸು ಅಂತ ಎಣಿಸಿಕೊಳ್ಳುವವಳು ಎಂಬುದಾಗಿ ಆದಾಮನು ಹೇಳಿದ್ದಾನೆ. ಹಾಗೆ ಇದನ್ನು ಈ ವಚನದಲ್ಲಿ ನಾವು ನೋಡುವಾಗ ಆದಿಕಾಂಡ 3:20, ಆ ಮನುಷ್ಯನು ತನ್ನ ಹೆಂಡತಿಗೆ, ಅಲ್ಲಿ ದೇವರವರನ್ನು ಗಂಡ ಹೆಂಡತಿಯನ್ನಾಗಿ ಮಾಡಿದರು, ಅದಕ್ಕೆ ಅಲ್ಲಿ ತನ್ನ ಹೆಂಡತಿಗೆ ಅಂತ ಹೇಳ್ತಾನೆ ಆದಾಮನು, ಹವ್ವ ಎಂದು ಹೆಸರಿಟ್ಟನು. ಹವ್ವ ಅಂದರೆ ತಾಯಿ. ಅದಕ್ಕೆ ಒಂದು ಕಡೆ ಇನ್ನೊಂದು ಕಡೆಗೆ ಎಲ್ಲ ಈಗ ನಮ್ಮ ಇದರಲ್ಲೆಲ್ಲ ಅವ್ವ ಅಂತ ಕೂಡ ಕೆಲವರು ಕರೆಯೋರಿದ್ದಾರೆ. ಅವ್ವ ಹವ್ವ ಎಲ್ಲ ಒಂದೇ, ಅಂದರೆ ತಾಯಿ. ಹೀಗೆ ಈ ವಚನ ಕೂಡ ನೋಡುವಾಗ ಹೆಂಡತಿಯು ತಾಯಿಗೆ ಸಮಾನಳಾಗಿದ್ದಾಳೆ. ಆದಿ ಮನುಷ್ಯನೇ ಹೆಂಡತಿಯನ್ನು ಹವ್ವ ಸ್ತ್ರೀ. ಯಾಕೆಂದರೆ ಬದುಕುವರೆಲ್ಲರಿಗೂ ಅವಳೇ ಮೂಲ ಮಾತೆ. ಅಂದರೆ ಅವತ್ತು ಇಡೀ ದೇವರು ಆದಾಮ ಹವ್ವಳನ್ನು ಉಂಟು ಮಾಡಿದಾಗ ಅವರೇ ಇಬ್ಬರು ಹೊರತು ಬೇರೆ ಯಾವ ಒಂದು ನರಜನ್ಮದವರು ಭೂಲೋಕದಲ್ಲೇ ಇರಲಿಲ್ಲ. ಆಮೇಲೆ ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ ನೋಡುವಾಗ, ನಿಮ್ಮ ಸಂತಾನವು ಭೂಲೋಕದಲ್ಲಿ ತುಂಬಿಕೊಳ್ಳಿರಿ, ವಶಪಡಿಸಿಕೊಳ್ಳಿರಿ. ಅಂದರೆ ಇಡೀ ಲೋಕದಲ್ಲಿ ನಿಮ್ಮ ಮನುಷ್ಯ ಸಂತಾನ ತುಂಬಿಕೊಳ್ಳಿರಿ, ಎಲ್ಲವನ್ನು ನೀವು ಪ್ರಾಣಿ, ಪಕ್ಷಿಗಳು, ಭೂಮಿ ಪ್ರತಿಯೊಂದನ್ನು ವಶಪಡಿಸಿಕೊಳ್ಳಿರಿ ಎಂಬುದಾಗಿ ಆದಿಕಾಂಡ 1ನೇ ಅಧ್ಯಾಯ 28ರಿಂದ ನಾವು ಓದಿಕೊಳ್ಳುತ್ತೇವೆ. ಹೀಗಿರುವಾಗ ಆ ಒಂದು ಹವ್ವಳು ಇವತ್ತು ಏನಾಗಿದ್ದಾಳೆ, ಇಡೀ ಭೂಲೋಕದಲ್ಲಿ ಇವತ್ತುವರೆಗೆ ಜಗತ್ತಿನಲ್ಲಿ ಇರೋರಿಗೆಲ್ಲರಿಗೂ ಮೂಲ ಮಾತೆ ಅಂದರೆ ತಾಯಿಯಾಗಿದ್ದಾಳೆ. ಅವರೇ ಇಬ್ಬರು ಅವತ್ತು ಗಂಡ ಹೆಂಡತಿ ಇದ್ದವರು, ಅವರ ಆದಾಮನ ಸಂತಾನವೇ ನಾವು. ಅಂದರೆ ತಾಯಿಯ ಸ್ಥಾನದಲ್ಲಿ ಹವ್ವ, ಅವರ ಒಂದು ಸಂತಾನವೇ ಇವತ್ತು ಏನಾಗಿದೆ, ಭೂಲೋಕದಲ್ಲಿರುವ ಎಷ್ಟೋ ಕೋಟಿ ಜನಸಂಖ್ಯೆಯಾಗಿದೆ. ಅದಕ್ಕೆ ಮೂಲ ಮಾತೆ ಇವತ್ತು ನಮಗೆ ನಮ್ಮ ಸ್ವಂತ ತಾಯಿ ಮೂಲ ಮಾತೆ, ಆದರೆ ಇಡೀ ಜಗತ್ತಿನಲ್ಲಿರುವಂಥ ಜನಸಂಖ್ಯೆಗೆ ಮೂಲ ಮಾತೆಯೇ ಅವ್ವಳಾಗಿದ್ದಾಳೆ. ಅದಕ್ಕೆ ತಾಯಿ ಎಂಬುದಾಗಿ ಕರೆದನು. ಹಾಗೆ ಇವತ್ತು ನಮ್ಮ ಹೆಂಡತಿಯು ಕೂಡ ಏನಾಗಿದ್ದಾರೆ,
ತಾಯಿಗೂ ಸಮಾನರಾಗಿದ್ದಾಳೆ. ತಾಯಿಗೆ ಒಳ್ಳೆಯವರಾದರೆ ತಾಯಿಗೆ ಕೂಡ ಒಳ್ಳೆಯ ಘನ ಮಾನ ಗೌರವವನ್ನು ಕೊಡುತ್ತಾರೆ. ಅದೇ ರೀತಿ ಹೆಂಡತಿಯು ಕೂಡ ತಾಯಿಯ ಸ್ಥಾನದಲ್ಲಿದ್ದಾನೆಂದು ಅದೇ ಒಂದು ಘನ ಮಾನ ಗೌರವವನ್ನು ನಾವು ಹೆಂಡತಿಯರಿಗೂ ಸಲ್ಲಿಸಬೇಕಾಗುತ್ತದೆ. ಇದು ದೇವರ ದೃಷ್ಟಿಯಲ್ಲಿ ಪ್ರೀತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಆದಿಕಾಂಡ 24:67. ಆದಿಕಾಂಡ 24ನೇ ಅಧ್ಯಾಯ 67ನೇ ವಚನದಲ್ಲಿ ಕೆಳಗೆ ನಾವು ನೋಡುವಾಗ, ಅವನು ಆಕೆಯನ್ನು ಪ್ರೀತಿಸಿ ತನ್ನ ತಾಯಿ ಸತ್ತ ದುಃಖವನ್ನು ಶಮನ ಮಾಡಿಕೊಂಡನು ಎಂಬುದಾಗಿ. ಇಸಾಕನಿಗೆ ಅಬ್ರಹಾಮನ ಪರಿವಾರದವರು ಅಂದರೆ ಅಧಿಕಾರಿಗಳು ಹೋಗಿ ರೆಬೆಕ್ಕಳನ್ನು ಹೆಂಡತಿಯನ್ನಾಗಿ ಕರೆದುಕೊಂಡು ಬಂದರು. ಆವಾಗ ರೆಬೆಕ್ಕಳನ್ನು ಏನು ಮಾಡ್ತಾನೆ, ನನ್ನ ಹೆಂಡತಿ ಎಂಬುದಾಗಿ ಪ್ರೀತಿಸಿ ತನ್ನ ತಾಯಿ ಸತ್ತ ದುಃಖವನ್ನು ಶಮನ ಮಾಡಿಕೊಂಡರು. ಸ್ವಲ್ಪ ಸಮಯಕ್ಕೆ ಮೊದಲು ಇಸಾಕನ ತಾಯಿ ಅಂದರೆ ಸಾರಳು ಸತ್ತು ಹೋಗಿರ್ತಾಳೆ. ಆಗ ಬಹಳ ದುಃಖದಲ್ಲಿ ಇದ್ದಿರಬಹುದು, ಯಾರೊಂದಿಗೂ ಹೇಳಿಕೊಳ್ಳುವ ಹಾಗೆ ಇಲ್ಲ. ಆವಾಗ ಅಬ್ರಹಾಮನು ತನ್ನ ಮಗನಿಗೆ ಹೆಂಡತಿಯನ್ನು ಕರ್ಕೊಬರಲಿಕ್ಕೆ ಅವರ ಪರಿವಾರದವರನ್ನು ಕಳುಹಿಸಿ ಅಂದರೆ ಅಧಿಕಾರಿಗಳನ್ನು ಕಳುಹಿಸಿ ರೆಬೆಕ್ಕಳನ್ನು ಹೆಂಡತಿಯನ್ನಾಗಿ ಕರೆಸಿಕೊಂಡಿದ್ದಾನೆ. ನೋಡಿದ ತಕ್ಷಣ ಅವನು ಏನು ಮಾಡಿದ್ದಾನೆ, ಪ್ರೀತಿಸಿ ತನ್ನ ತಾಯಿ ಸತ್ತ ದುಃಖವನ್ನು ಶಮನ ಮಾಡಿಕೊಂಡರು. ಅಂದರೆ ಹೆಂಡತಿಯನ್ನು ನೋಡಿದಾಗ, ಪ್ರೀತಿಸಿದಾಗ ತನ್ನ ತಾಯಿ ಸತ್ತ ದುಃಖವನ್ನು ಮರೆತಿರಬಹುದು. ಆವಾಗ ಏನಾಗಿದ್ದಾನೆ, ಇಸಾಕನು ಕೂಡ ತನ್ನ ಹೆಂಡತಿಯನ್ನು ತಾಯಿಯ ಸ್ಥಾನದಲ್ಲಿ ನೋಡಿದ. ಅಲ್ಲಿವರೆಗೆ ಅವನಿಗೆ ಯಾರು ಕಷ್ಟ ಸಂಕಟ ದುಃಖಗಳನ್ನು ಹೇಳಿಕೊಳ್ಳುವವರಲ್ಲಿ ಇರುವುದಿಲ್ಲ. ಎಷ್ಟಾದರೂ ಮಕ್ಕಳು ತಾಯಿಯೊಂದಿಗೆ ಪ್ರೀತಿಯನ್ನು ಹಂಚಿಕೊಂಡಾಗೆ ತಂದೆಯೊಂದಿಗೆ ಪ್ರೀತಿಯನ್ನು ಹಂಚಿಕೊಳ್ಳುವುದಿಲ್ಲ. ತಾಯಿಯೊಂದಿಗೆ ಬಹಳ ಪ್ರೀತಿಯನ್ನು ಹಂಚಿಕೊಳ್ಳುವವರಾಗಿದ್ದಾರೆ. ಅದೇ ಕೆಲಸ ಇಲ್ಲಿ ಇಸಾಕನು ಮಾಡಿರಬಹುದು. ತಾಯಿಯ ಸ್ಥಾನದಲ್ಲಿ ತನ್ನ ಹೆಂಡತಿಯನ್ನು ನೋಡಿಕೊಂಡ, ತನ್ನ ತಾಯಿ ಸತ್ತ ದುಃಖವನ್ನು ಹೆಂಡತಿಯಿಂದಾಗಿ ಮರೆತು ಬಿಟ್ಟ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈ ವಚನದ ಪ್ರಕಾರವೂ ಕೂಡ ನಾವು ನೋಡುವಾಗ ಹೆಂಡತಿಯು ತಾಯಿಗೆ ಸಮಾನವಾಗಿದ್ದಾಳೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಕ್ಕೆ ಹೋಗೋಣ. ಆದಿಕಾಂಡ 12ನೇ ಅಧ್ಯಾಯ 13ನೇ ವಚನ ಮತ್ತು 20ನೇ ಅಧ್ಯಾಯ 12ನೇ ವಚನ. ಆದಿಕಾಂಡ 12ನೇ ಅಧ್ಯಾಯ 13ನೇ ವಚನ, 20ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡುವಾಗ ಇಲ್ಲಿ ಹೆಂಡತಿಯು ತಂಗಿಗೂ ಸಮಾನವೆಂಬುದಾಗಿ ನಾವು ಓದುತ್ತೇವೆ. ಅಬ್ರಹಾಮನು ತನ್ನ ಹೆಂಡತಿಯನ್ನು ಏನು ಮಾಡಿದ, ನನ್ನ ತಂಗಿ ಎಂಬುದಾಗಿ ಅಬ್ರಹಾಮನನ್ನು ದೇವರು ಕಳಿಸಿದಾಗ ಅವಳ ಚೆಲುವಿಕೆಯನ್ನು ಕಂಡು ಐಗುಪ್ತ ದೇಶದಲ್ಲಿ ಅಬ್ರಹಾಮನು ಸಾರಳಿಗೆ ಹೇಳ್ತಾಳೆ, ನೋಡಪ್ಪ, ನಿನ್ನ ಚೆಲುವಿಕೆಯನ್ನು ಕಂಡು ಬಹುಶಃ ನನ್ನನ್ನು ಕೊಂದು ನಿನ್ನನ್ನು ಇಟ್ಟುಕೊಂಡರು. ಆದ್ದರಿಂದ ನಾವು ಅಣ್ಣ ತಂಗಿಯರೆಂದು ಹೇಳಬೇಕು ಎಂಬುದಾಗಿ ಅಬ್ರಹಾಮನು ಸಾರಳಿಗೆ ಹೇಳಿರುತ್ತಾನೆ. ಅದೇ ರೀತಿ 20ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ಕೊಡುವಾಗ ಅಲ್ಲಿ ಕೂಡ ಒಂದು ಅರಸನು ಏನು ಮಾಡ್ತಾ ಇದ್ದಾನೆ, ಇವಳ ಚೆಲುವಿಕೆಯನ್ನು ಕಂಡು ಅಲ್ಲಿಯೂ ಅಬ್ರಹಾಮ ಹೇಳ್ತಾ ಇದ್ದಾನೆ, ನಿನ್ನ ಚೆಲುವಿಕೆಯನ್ನು ಕಂಡು ನನ್ನನ್ನು ಕೊಂದು ನಿನ್ನನ್ನು ಇಟ್ಟುಕೊಂಡರು. ಆದುದರಿಂದ ನಾವು ಅಣ್ಣ ತಂಗಿಯರಾಗಬೇಕೆಂಬುದಾಗಿ ಈ 2 ಅಧ್ಯಾಯ ವಚನಗಳಲ್ಲಿ ಅಬ್ರಹಾಮನು ಸಾರನಿಗೆ ಹೇಳಿದ್ದಾನೆ. ಹಾಗಿರುವಾಗ ಇಲ್ಲಿ ಹೆಂಡತಿ ಏನಾಗಿದ್ದಾಳೆ, ತಂಗಿಯೂ ಕೂಡ ಸಮಾನವಾಗಿದ್ದಾಳೆ. ಕಾರಣ ಆದಿಕಾಂಡ 20:12 ನೋಡುವಾಗ ಅಲ್ಲಿ ಆ ಅರಸನಿಗೆ ಅಬ್ರಹಾಮ ಹೇಳ್ತಾರೆ, ನಿಜವಾಗಿಯೂ ಈಕ ನನ್ನ ತಂಗಿ ಅಂತೇಳಿ. ಹೇಗೆಪ್ಪ ನಿಜವಾಗಿಯೂ ನನ್ನ ತಂಗಿ ಹೇಗೆ ಅಂದರೆ, ಈಗ ನಾವು ಹಿಂದಿನ ವಚನದಲ್ಲಿ ತಿಳಿದುಕೊಂಡವೆ, ಆದಿ ಮೂಲ ಮಾತೆ ಯಾರಾಗಿದ್ದಾರೆ, ನಮಗೆ ಮೂಲ ತಾಯಿ ಹವ್ವಳಾಗಿದ್ದಾಳೆ. ಅದೇ ಸಂತಾನ ಇವತ್ತು ನಾವು ಅಲ್ಲಿಂದಲೇ ಲೆಕ್ಕಾಚಾರ ಹಾಕ್ಕೊಂಡು ಬರುವುದಾದರೆ ಇವತ್ತು ಪ್ರತಿಯೊಂದು ಗಂಡ ಹೆಂಡತಿಯರು ಅಣ್ಣ ತಂಗಿಯಾಗಿದ್ದಾರೆ. ಆದರೆ ಲೋಕದಲ್ಲಿ ಜನ ತುಂಬಿಕೊಂಡು ಬಂದ ಹಾಗೆ ಏನಾಯ್ತಂದರೆ ಅಲ್ಲಿ ಅಣ್ಣ ತಂಗಿ ಎಂಬ ಯೋಚನೆಯೇ ಬರುವುದಿಲ್ಲ. ಎಲ್ಲೆಲ್ಲಿಂದಲೋ ನಾವು ಇವತ್ತು ಮದುವೆ ಆಗುವುದರಿಂದ ಹೆಂಡತಿ ಎಂದು ಹೇಳಿಕೊಳ್ಳುತ್ತೇವೆ. ಇದನ್ನು ಇನ್ನೊಂದು ವಿಚಾರದಲ್ಲಿ ನಾವು ನೋಡುವುದಾದರೆ, ಇವತ್ತು ಕಾಯಿನನು ಮದುವೆ ಆಗುವಾಗ ಅಲ್ಲಿ ಬೇರೆ ಹುಡುಗಿಯರು ಇರಲಿಲ್ಲ, ಕಾಯಿನನು ಮದುವೆಯಾದನು ಎಂಬುದಾಗಿ ನಾವು ನೋಡುತ್ತೇವೆ. ಆಗ ಕಾಯಿನನು ಯಾರನ್ನು ಮದುವೆಯಾದ, ಅದುವೇ ಆದಿಕಾಂಡದಲ್ಲಿ ನಾವು ನೋಡುವಾಗ ಆದಾಮನಿಗೆ ಇನ್ನೂ ಬೇರೆ ಮಕ್ಕಳಿದ್ದರು ಎಂಬುದಾಗಿ ನಾವು ಕಾಣುತ್ತೇವೆ. ಆವಾಗ ಕಾಯಿನನು ಸ್ವಂತ ತಂಗಿಯನ್ನೇ ಮದುವೆಯಾಗಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದೇ ವಚನವನ್ನು ಇಲ್ಲಿ ಅಬ್ರಹಾಮನು ಕೂಡ ಹೇಳ್ತಾ ಇದ್ದಾನೆ, ನಿಜವಾಗಿಯೂ ಇವಳು ನನ್ನ ತಂಗಿ. ಆದಿಕಾಂಡ 20ನೇ ಅಧ್ಯಾಯ 12ನೇ ವಚನದಲ್ಲಿ. ಹಾಗೆ ಇವತ್ತು ನಾವು ಮೂಲ
ತಗೊಂಡ್ರೆ ನಮ್ಮ ಹೆಂಡತಿಯರು ನಮಗೆ ತಂಗಿಗೂ ಕೂಡ ಸಮಾನರಾಗಿದ್ದಾಳೆ. ಹಾಗೆ ಮುಂದೆ ಆದಿಕಾಂಡ 26ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ನೋಡುವಾಗ ಇಸಾಕನಿಗೂ ಕೂಡ ಅದೇ ಒಂದು ಪರಿಸ್ಥಿತಿ ಬಂದು ಹೋಯಿತು. ಇಸಾಕನಿಗೂ ಕೂಡ ಅಲ್ಲಿ ಕೂಡ ಅರಸನು ಹೇಳ್ತಾ ಇದ್ದ, ರೆಬೆಕ್ಕಳಿಗೆ ಇಸಾಕನು ಹೇಳ್ತಾ ಇದ್ದಾನೆ, ನೋಡಪ್ಪ, ನಿನಗಾಗಿ ನನ್ನನ್ನು ಕೊಂದು ನಿನ್ನನ್ನು ಇಟ್ಟುಕೊಂಡಾನು, ಆದುದರಿಂದ ನಾವು ಅಣ್ಣ ತಂಗಿಯಾಗಬೇಕೆಂಬುದಾಗಿ ಇಸಾಕ ಕೂಡ ರೆಬೆಕ್ಕಳಿಗೆ ಹೇಳಿರುವ ಮಾತು. ಅಬ್ರಹಾಮನಿಗೆ ಬಂದ ಪರಿಸ್ಥಿತಿಯೇ ಇಲ್ಲಿ ಅಬ್ರಹಾಮನು ಮಾಡಿದಂಥ ಯೋಚನೆ ಇಲ್ಲಿ ಇಸಾಕನಿಗೂ ಕೂಡ ಅದುವೇ ಬಂದು ಹೋಯಿತು. ಹಾಗೆ ಇಲ್ಲಿ ಇಸಾಕನು ಕೂಡ ರೆಬೆಕ್ಕಳಿಗೆ ಹೇಳಿದ ಮಾತನ್ನು ನೋಡುವಾಗ ಈ ವಚನದಲ್ಲಿ ಕೂಡ ಹೆಂಡತಿಯು ತಂಗಿಗೆ ಸಮಾನವಾಗಿದ್ದಾಳೆ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಹೆಂಡತಿ ತಾಯಿಗೂ ಸಮಾನ, ತಂಗಿಗೂ ಸಮಾನವಾಗಿದ್ದಾಳೆ, ನಮ್ಮ ಜೀವಕ್ಕೆ ಜೀವ ಕೊಡವಳಾಗಿದ್ದಾಳೆ. ಆಮೇಲೆ ನಾವು ಇವತ್ತಿನ ಮೊದಲ 1 ಪೇತ್ರ 3ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುವಾಗ ಬಲಹೀನಳು ಎಂಬುದಾಗಿ ಸ್ವಲ್ಪ ಜ್ಞಾನ ಶಕ್ತಿಯಲ್ಲಿಯೂ ಕೂಡ ಕಡಿಮೆ ಇರಬಹುದು. ಅದು ಇವತ್ತಿನ ಪರಿಸ್ಥಿತಿಯಲ್ಲಿ ಅಷ್ಟೊಂದು ಕಾಣುವುದಿಲ್ಲ, ಆಗಿನ ಪರಿಸ್ಥಿತಿಯಲ್ಲಿ ಹಾಗೆ ಆಗಿದೆ. ಆದರೆ ಇವತ್ತು ಕೂಡ ಒಂದೊಂದು ಕಡೆ ನಾವು ಗಮನ ನೋಡುವಾಗ ಸ್ವಲ್ಪ ಈ ಸ್ತ್ರೀಯರಲ್ಲಿ ಜ್ಞಾನ ಅದು ಕಡಿಮೆ ಇರುತ್ತದೆ. ಅದನ್ನು ಸರಿಸಮನಾಗಿ ನೀವು ಸಹಿಸಿಕೊಂಡು ಹೋಗಿ ಎಂಬುದಾಗಿ ಪೇತ್ರನ ಮೂಲಕವೂ ಕೂಡ ದೇವರು ತಿಳಿಸಿದ್ದಾರೆ. ಹಾಗೆ ಇವತ್ತಿಲ್ಲಿ ನಾವು ನೋಡುವಾಗ ಬರೀ ಹೆಂಡತಿ ಮಾತ್ರ ಅಲ್ಲ, ಹೆಂಡತಿಯೂ ಹೌದು, ಆದರೆ ತಾಯಿಗೂ ಸಮಾನ, ತಂಗಿಗೂ ಸಮಾನ. ಈ ರೀತಿ ಘನ ಮಾನ ಮಹಿಮೆಯನ್ನು ನಾವು ಹೆಂಡತಿಯರಿಗೆ ಕೂಡ ಸಲ್ಲಿಸಿಕೊಂಡು ಅವರನ್ನು ಪ್ರೀತಿಯಲ್ಲಿ ನೋಡಿಕೊಂಡು ಹೋಗಬೇಕಾಗಿದೆ. ಅದು ದೇವರಿಂದ ಆಯ್ಕೆಯಾದವರಿದ್ದಾಗ ಮಾತ್ರ ಆ ರೀತಿ. ಒಂದು ವೇಳೆ ಈಗ ಸ್ವಲ್ಪ ಹಿಂದೆ ನಾವು ತಿಳಿದುಕೊಂಡಿದ್ದೇವೆ, ಒಂದು ವೇಳೆ ಹೆಂಡತಿಯರು ವಿರೋಧ ಬರ್ತಾರೆ, ಗಂಡಂದಿರು ವಿರೋಧ ಬರ್ತಾರೆ, ಅದರಲ್ಲಿ ದೇವರು ಯಾರನ್ನು ಆರಿಸಿಕೊಂಡಿದ್ದಾರೆ ಅಂತ ಗೊತ್ತಿಲ್ಲ, ಅದು ಈ ಹಿಂದೆ ನನ್ನ ಸಾಕ್ಷಿಯಲ್ಲಿ ನೀವು ಕೇಳಿದ್ದೀರಿ ಅಂಥವರನ್ನು ದೇವರೇ ಅಲ್ಲಿ ಬೇರ್ಪಡಿಸಿಬಿಡುತ್ತಾನೆ. ಆದರೆ ಹೆಂಡತಿಯು ನಮ್ಮೊಂದಿಗೆ ಜೀವಕ್ಕೆ ಜೀವ ಕೊಟ್ಟು ನಮ್ಮ ಪ್ರೀತಿಯಲ್ಲಿ ಜೀವಿಸ್ತಿರುವಾಗ, ನಮ್ಮ ಕಷ್ಟ ಸಂಕಟ ದುಃಖಗಳಿಗೆ ಪಾಲುಗಾರರಾಗ್ತಾ ಇರುವಾಗ ಅಂಥ ಹೆಂಡತಿಯರು ಮಾತ್ರ ನಮಗೆ ತಂಗಿಗೂ ಸಮಾನ, ತಾಯಿಗೂ ಕೂಡ ಸಮಾನವಾಗಿದ್ದಾಳೆ. ಅವರನ್ನು ಕೂಡ ನಾವು ಯಾವುದೇ ಹಿಂಸೆ ಅದು ಇದು ಕೊಡದೆ, ನಾವು ನೆನ್ನೆಯ ಸಂದೇಶದಲ್ಲಿ ನೋಡಿದ ಹಾಗೆ ಹೊಡೆಯದೆ ಬಡಿಯದೆ ನಾನಾ ರೀತಿಯಲ್ಲಿ ಅವರಿಗೆ ನೋವು ಮಾಡದೆ, ಬೇಸರಗೊಳಿಸದೆ, ಅವರಿಗೆ ಹಿಂಸೆ ಕೊಡದೆ, ಅವರ ತಂದೆ ತಾಯಿ ಅಣ್ಣ ತಮ್ಮಂದಿರಿಗೆ ಹೀನಮಾನವಾಗಿ ಬೈಯದೆ ಪ್ರೀತಿಯಲ್ಲಿ ಅವರನ್ನು ಕೂಡ ಸಂತೋಷದಿಂದ ನಡೆಸಿಕೊಂಡು ಹೋಗುವುದೇ ದೇವರಿಗೆ ಪ್ರೀತಿಯಾಗಿದೆ. ಒಂದು ವೇಳೆ ಹಾಗೆ ನಾವು ನೋಡಿಕೊಳ್ಳದೆ ಹೋದರೆ, ನಾವು ಅವರಿಗೆ ನಾನಾ ಥರ ಬೇಸರಗೊಳಿಸಿ ಅವರಿಗೆ ಹಿಂಸೆ ಕೊಡುವುದಾದರೆ ಖಂಡಿತವಾಗಿಯೂ ಅಂಥ ಗಂಡಂದರಿಗೆ ನಾನಾ ಥರದ ಹಿಂಸೆ ಬರುತ್ತದೆ. ಇದಕ್ಕೆ ನಾಳೆಯ ಸಂದೇಶದಲ್ಲಿ ಈ ಒಂದು ಸಾಕ್ಷಿಯನ್ನು ನಾವು ತಿಳಿದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾಳೆಯೂ ಕೂಡ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯಾಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಇವತ್ತಿನ ಸಂದೇಶ ಭಾಗವನ್ನು ನನ್ನ ಸಹೋದರಿಗೆ ತಿಳಿಸಲು ನೀವು ಹೇರಳವಾಗಿ ಆಶೀರ್ವಾದ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಕೇಳುತ್ತಿರುವ ನನ್ನ ಸಹೋದರರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರು ಕೂಡ ನಿಮ್ಮಿಂದ ಅದರಂತೆ ನಡೆದು ಆಶೀರ್ವಾದವನ್ನು ಹೊಂದಿ ಅನೇಕರಿಗೆ ಅವರು ಕೂಡ ಸಾಕ್ಷಿ ನುಡಿದು ಜೀವಿಸುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಈ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ಪರಲೋಕದಲ್ಲಿ ವಾಸ ಮಾಡುವ ತಂದೆಯಾದ ದೇವರೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.